ಬೆಂಗಳೂರಿನಲ್ಲಿ ಕ್ರೈನ್ ಆಪರೇಟ್ ಮಾಡುವಂತಹ ವೇಳೆ ದುರಂತ ನಡೆದು ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸದ್ಯಕ್ಕೆ ನಾವಿದೀಗ ಘಟನಾ ಸ್ಥಳದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಇದು ಕಳೆದ 8ನೇ ತಾರೀಕು ಬೆಂಗಳೂರಿನ ಲಗ್ಗೆರೆಯಲ್ಲಿರುವಂತಹ ಪಾರ್ವತಿಪುರದಲ್ಲಿ ಒಂದು ಟವರ್ ಬಿದ್ದೋಗಿತ್ತು. ಅದೇ ಟವರ್ನ ಒಂದು ಬ್ಯಾಟ್ರಿಗಳನ್ನ ಇವತ್ತು ಈ ಕ್ರೇನ್ ಮುಖಾಂತರ ರಿಮೂವ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕ್ರೈನ್ ಆಪರೇಟ್ ಮಾಡ್ತಾ ಇದ್ದಂತಹ ಜೈನ್ ಏನಿದ, ಆತ ಕ್ರೈನ್ ಆಪರೇಟ್ ಮಾಡುವ ಸಂದರ್ಭದಲ್ಲಿ ನೀವೇನು ಕ್ರೈನ್ ನೋಡ್ತೀರಾ, ಅದರ ಮೇಲೆ ಇರುವಂತಹ ಏನು ಎಲೆಕ್ಟ್ರಿಕ್ ಪೋಲ್ನಲ್ಲಿಂದ ಹಾದು ಹೋಗಿರುವಂತಹ ವೈರ್ಗೆ ಏನು ಆ ಒಂದು ಕ್ರೇನ್ ನ ಒಂದು ಭಾಗ ಒಂದು ತಾಕಿ ಆ ಭಾಗದಿಂದ ಒಂದು ಕರೆಂಟ್ ಪಾಸ್ ಆಗಿ ಇದೀಗ ಜೈನ್ ಕುಮಾರ್ ಗಂಭೀರವಾಗಿ ಗಾಯಗೊಂಡಿದ್ದ. ನಂತರ ಆತ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಆತ ಮೃತಪಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಏನು ಈ ಟವರ್ಗೆ ಜೋಡಿಸಿದಂತಹ ಒಂದಷ್ಟು ಬ್ಯಾಟ್ರಿಗಳು ಇನ್ನೂ ಇಲ್ಲೇ ಉಳಿದಿದ್ವು. ಈ ಸಂದರ್ಭದಲ್ಲಿ ಅದನ್ನ ಇವತ್ತು ರಿಮೂವ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು, ಇನ್ನೂ ಸಹ ಬ್ಯಾಟ್ರಿಗಳು ಇಲ್ಲೇ ಇದಾವೆ. ಕ್ರೇನ್ ಆಪರೇಟರ್ ಜೊತೆಗೆ ಇನ್ನೊಬ್ಬ ಏನು ಅದಕ್ಕೆ ಹೆಲ್ಪರ್ ಏನಿದೆ ಆತ ಇಬ್ರು ಸಹ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಈ ಸಂದರ್ಭದಲ್ಲಿ ಜೈನ್ ಕುಮಾರ್ 20 ವರ್ಷ ಈತ ನೆಲಕ್ಕೆ ಏನು ಆತ ಸದ್ಯಕ್ಕೆ ಏನು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಈಗಾಗಲೇ ನಂದಿನಿ ಲೇಔಟ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಇದೀಗ ಬೇರೆ ಚಾಲಕನನ್ನ ತಂದು ಈ ಕ್ರೈನ್ ಹಾಗೆಯೇ ನಿಂತಿತ್ತು. ಘಟನೆ ಆದ ಬಳಿಕ ಇದೀಗ ಆ ಎಲ್ಲವನ್ನ ಇಲ್ಲಿಂದ ತೆರವು ಮಾಡುವಂತ ಒಂದು ಕೆಲಸ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನು ಕಳೆದ 8ನೇ ತಾರೀಕು ನಡೆದ ಏನೊಂದು ಟವರ್ ಬಿದ್ದೋಗಿತ್ತು, ಅದಾದ ಬಳಿಕ ಇವತ್ತು ಅದೇ ಟವರ್ ಬಳಿ ಮತ್ತೊಂದು ಅನಾಹುತ ನಡೆದಿರುವಂತದ್ದು. ಕ್ರೇನ್ ಏನು ಆಪರೇಟ್ ಮಾಡ್ತಿದ್ದ ಜೈನ್ ಕುಮಾರ್ ಸಾವನ್ನಪ್ಪಿರುವಂತದ್ದು. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.